ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ನಾನು ನಿಮಗೆ ರೀಸೆಂಟಾಗಿ ಒಂದು ರೆಡ್ಮಿ Y3 ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ರೆಡ್ಮಿ Y3 ಸ್ಮಾರ್ಟ್ ಫೋನಲ್ಲಿ ಯಾವ ಫೀಚರ್ಸ್, ಸ್ಪೆಕ್ಸ್ ಏನೇನು ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರೆಡ್ಮಿ Y3ನ ಟೆಸ್ಟ್ ಮಾಡ್ತಾ ಇದ್ದೀನಿ. ಅದು ಯಾವ ಟೆಸ್ಟು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ನಾನು ಇವತ್ತಿನ ವಿಡಿಯೋದಲ್ಲಿ ರೆಡ್ಮಿ Y3 ಸ್ಮಾರ್ಟ್ ಫೋನ್ ಜೊತೆಗೆ ಏನ್ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಇವಾಗ ನಾನು ಸ್ಪ್ಲಾಶ್ ಪ್ರೂಫ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಇದೇನಿದು ಸ್ಪ್ಲಾಶ್ ಪ್ರೂಫ್ ಟೆಸ್ಟ್ ಅಂತ ಅಂದ್ರೆ, ಇವಾಗ ನಾನು ರೆಡ್ಮಿ Y3 ಸ್ಮಾರ್ಟ್ ಫೋನ್ಗೆ ನೀರ್ ಹಾಕಿ ಟೆಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೀರಾಕಿ ಟೆಸ್ಟ್ ಮಾಡಿದ್ರು ಆ ಸ್ಮಾರ್ಟ್ ಫೋನ್ ವರ್ಕ್ ಆಗುತ್ತಾ ಇಲ್ವೋ ಅಂತ ತಿಳಿಸ್ಕೊಡ್ತಾ ಇದ್ದೀನಿ, ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸ್ಮಾರ್ಟ್ ಫೋನ್ ಮೇಲೆ ನೀರ್ ಹಾಕು ನೋಡಿದೆ, ಆಗಿದ್ರು ಡಿಸ್ಪ್ಲೇ ವರ್ಕ್ ಆಗ್ತಾ ಇದೆ, ನೋ ಇಶ್ಯೂಸ್ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ಫೋನ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ಫೋನ್ ಅಲ್ಲಿ ನಿಮಗೆ 32 MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೆ ಡಿಸ್ಪ್ಲೇ ಸೈಜ್ ಬಂದು 6.26 ಇಂಚ್ ಡಿಸ್ಪ್ಲೇ ಆಗಿದೆ. ಅಂಡ್ ದೆನ್ ನೆಕ್ಸ್ಟ್ ಇದ್ರ ಬ್ಯಾಟರಿ ಕೆಪಾಸಿಟಿ ಬಂದು ನಿಮಗೆ 4000 mAh. ಅಂಡ್ ದೆನ್ ಪ್ರೊಸೆಸರ್ ಒಳ್ಳೆ ಪ್ರೊಸೆಸರ್ ಅಂತ ಹೇಳ್ಬೋದು. ಅದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 632 ಪ್ರೊಸೆಸರ್. ಹಾಗಾದ್ರೆ ಇದ್ರ ಬೆಲೆ ಬಂದು ನಿಮಗೆ ಅದು 3GB 32GB ವೇರಿಯಂಟ್ ಬಂದು ನಿಮಗೆ 9999 ರೂಪಾಯಿಗೆ ಸಿಗುತ್ತೆ. ನೀವೇನಾದ್ರೂ 4GB 64GB ವೇರಿಯಂಟ್ ಏನಾದ್ರು ಬೈ ಮಾಡ್ತೀನಿ ಅಂದ್ರೆ 11999 ರೂಪಾಯಿಗೆ ಸಿಗುತ್ತೆ. ನೀವು ಇದೇನಾದ್ರೂ ಬೈ ಮಾಡ್ತೀನಿ ಅಂತ ಅಂದ್ರೆ ನಿಮ್ಗೆ ಇದೇ 21ನೇ ತಾರೀಕು ನಿಮ್ಗೆ ಸೇಲ್ ಇದೆ, ಅದು ಫ್ಲಾಶ್ ಸೇಲ್. ನೀವು mi.com ಅಲ್ಲಾದ್ರೂ ಬೈ ಮಾಡ್ಬೋದು, ಅಥವಾ MI ಸ್ಟೋರ್ ಅಲ್ಲಾದ್ರೂ ನೀವು ಈ ಸ್ಮಾರ್ಟ್ ಫೋನ್ ನ ಬೈ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.